ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ರೈತರ ಹೋರಾಟಕ್ಕೆ ಬಂದಿರುವಂತಹ ಈ ಪುಂಡನ ಮಾತನ್ನ ಒಂದು ಬಾರಿ ಕೇಳಿಸ್ಕೊಳ್ಳಿ. ਮੋਦੀ ਨੇ ਕਿਹਾ ਜਿੱਦਣ ਹੁਣ ਪੰਜਾਬ ਚ ਆਇਓ ਨਾ ਤੈਨੂੰ ਇਸੇ ਥਰੂ ਗਿਆ ਨੇ ਤੋੜ ਕੇ ਖੜਾਵਾਂ, ਟੈਨਸ਼ਨ ਨਾ ਲੈ। ਅੱਗੇ ਤੇ ਗਿਆ ਸੀ ਨਾ ਉੱਥੇ ਫਿਰੋਜ਼ਪੁਰ ਤੇ ਬਚ ਗਿਆ ਸੀ, ਹੁਣ ਆਉਂਦਾ ਨਹੀਂ। ਅੱਗੇ ਦਿਨ ਬਹਾਨਾ ਮਾਰਿਆ ਮੈਂ ਬਚ ਕੇ ਆ ਗਿਆ, ਹੁਣ ਬਚ ਕੇ ਨਹੀਂ ਆਉਂਦਾ। ਹੁਣ ਬਚ ਕੇ ਨਹੀਂ ਆਉਂਦਾ, ਕਿਤੇ ਹੁਣ ਅੰਮ੍ਰਿਤਸਰ ਵਾਲੋਂ ਉਧਰ ਆ ਜਾਵੇ ਫਿਰੋਜ਼ਪੁਰ ਵਾਲੇ, ਫਿਰ ਦੱਸਾਂਗੇ. ಭಾಷೆ ಅರ್ಥ ಆಗಿಲ್ಲದೆ ಹೋದ್ರೂ ನಿಮಗೆ ಇವನ ಆವಾಜಲ್ಲಿರುವಂತಹ ಭಾವ ಅರ್ಥ ಆಗಿರುತ್ತೆ, ಅದರಲ್ಲಿರುವಂತಹ ರೌಡಿಸಮ್ ಅರ್ಥ ಆಗಿರುತ್ತೆ. ಇವನ್ ಹೇಳ್ತಾ ಇರೋದು ಏನು ಗೊತ್ತಾ? ಮೋದಿಜಿ ಲಾಸ್ಟ್ ಟೈಮ್ ತಪ್ಪಿಸ್ಕೊಂಡು ಬಿಟ್ರು, ಈ ಸಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಮೋದಿಜಿಯನ್ನ ಬಿಡೋದಿಲ್ಲ. ಎಸ್, ಅಕ್ಷರಶಃ ಮೋದಿಜಿಗೆ ಕೊಲೆ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಇನ್ನೊಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾನು ನಂತರ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಹೋಗ್ತೀನಿ. के लिए तैयार था। इस तानाशाह सरकार के खिलाफ मैं आपको दो बातें स्पष्ट कर देना चाहता हूं कि मुद्दे सबके हैं। जो पैरामिलिट्री फोर्सेस हैं उनके मुद्दे हैं, अग्निवीर है उनका 1 पेंशन का रैंक है, किसान मजदूर सबकी लड़ाई लड़ रहा है, खिलाड़ियों की लड़ाई लड़ रहा है। मणिपुर में जो दंगे हुए थे उनके लिए किसान खड़े हुए, नू के दंगों को रोकने के लिए किसान खड़े हुए। अब मजदूरों के लिए पूरे विपक्ष की लड़ाई किसान लड़ रहे हैं, जिसकी आज आगाज हो चुका है। ಇವನ ಹೆಸರು ತೇಜವೀರ್ ಸಿಂಗ್. ರೈತರ ಪ್ರತಿಭಟನೆಯ ಮುಂದಾಳುಗಳಲ್ಲಿ ಒಬ್ಬ. ರೈತರು ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇವನು ಲಿಸ್ಟ್ ಕೊಡ್ತಾ ಹೋಗ್ತಾನೆ. ಅದರಲ್ಲಿ ಒಂದಾದ್ರೂ ರೈತ ಪರ ಬೇಡಿಕೆ ಇದೆಯಾ ಅಂತ ನೋಡಿದ್ರೆ ಒಂದೂ ಇಲ್ಲ. ಇವರ ಹೋರಾಟ ಯಾವ ವಿಚಾರಕ್ಕೆ ಗೊತ್ತಾ? ಮಣಿಪುರದಲ್ಲಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆಯಂತೆ, ಅಗ್ನಿವೀರರಿಗೆ ಮೋದಿಜಿ ಸರ್ಕಾರದಿಂದ ಅನ್ಯಾಯ ಆಗಿದೆಯಂತೆ, ಕುಸ್ತಿಪಟುಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ದೋಖಾ ಮಾಡಿದೆಯಂತೆ, ಪ್ಯಾರಾಮಿಲಿಟರಿ ಫೋರ್ಸ್ಗಳಿಗೆ ಅನ್ಯಾಯ ಆಗಿದೆಯಂತೆ. ಇವೆಲ್ಲದಕ್ಕೋಸ್ಕರ ರೈತರು ವಿರೋಧ ಪಕ್ಷದ ಪರ ನಿಂತು ಹೋರಾಟಕ್ಕೆ ಇಳಿದಿದೆಯಂತೆ. ಕೇಂದ್ರದಲ್ಲಿರುವಂತಹ ಸರ್ಕಾರವನ್ನ ಕೆಳಗಿಳಿಸುವ ತನಕ ಇವರ ಹೋರಾಟ ನಿಲ್ಲೋದೇ ಇಲ್ಲವಂತೆ. ಹೊಸ ಸರ್ಕಾರವನ್ನ ಇವರು ಅಧಿಕಾರಕ್ಕೆ ತರ್ತಾರಂತೆ ಅಂಡ್ ಅದರ ಪರ ನಿಲ್ತಾರಂತೆ. ಇದು ಈತನ ಮಾತಿನ ಸಾರಾಂಶ. ಇದೊಂದು ವಿಡಿಯೋದಿಂದ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಇದು ಯಾರ ಪ್ರಾಯೋಜಕತ್ವದ ಹೋರಾಟ ಅಂತ. ಈ ಪ್ರತಿಭಟನೆಯ ಅಜೆಂಡಾ ಏನು ಅಂತ ಕೂಡ ನಿಮಗೆ ಅರ್ಥ ಆಗಿರುತ್ತೆ. ವೀಕ್ಷಕರೇ, ಈ ಒಂದು ಫೋಟೋವನ್ನು ಗಮನಿಸಿ. ರೈತರು ಅಂತ ಹೇಳಿಕೊಂಡು ಹೋರಾಟಕ್ಕೆ ಬಂದಿರುವಂತಹ ವ್ಯಕ್ತಿಗಳು ತಂದಿರುವಂತಹ ಕಾರ್ ಇದು. ಇದರ ಬೆಲೆ ಎಷ್ಟು ಗೊತ್ತಾ? ಜಸ್ಟ್ 4 ಕೋಟಿ. ಎಸ್, 4 ಕೋಟಿ ರೂಪಾಯಿಯ ಬೆಂಜ್ ಕಾರಲ್ಲಿ ಬಡ ರೈತ ಪ್ರತಿಭಟನೆಗೆ ಬಂದಿದ್ದಾನೆ. ಅದು ಡ್ಯಾಮೇಜ್ ಆದ್ರೂ ಇವನಿಗೆ ಕ್ಯಾರೆ ಇಲ್ಲ ಅನ್ನೋ ಹಾಗೆ ಅದರ ಮೇಲೆ ಹತ್ತಿ ಕೂತಿದ್ದಾನೆ ನೋಡಿ. ಕ್ರೌಡ್ ಮಧ್ಯೆ ನಿಲ್ಲಿಸ್ಕೊಂಡು ಬಿಟ್ಟಿದ್ದಾನೆ. ಇವರನ್ನ ಬಡ ರೈತರು ಅಂತ ಯಾರಾದ್ರೂ ಹೇಳ್ತಾರಾ? ಇವರ ಪ್ರತಿಭಟನೆಯಲ್ಲಿ ಸಣ್ಣ ಪ್ರಾಮಾಣಿಕತೆ ಆದ್ರೂ ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ ಇವರು ಸಂಕಷ್ಟದಲ್ಲಿರುವಂತಹ ರೈತರ ನಿಮಗೆ ಅನ್ಸುತ್ತಾ ಹಾಗೆ? ಅದಿರಲಿ, ಇವತ್ತಿನ ಪತ್ರಿಕೆ ಅಥವಾ ಮಾಧ್ಯಮದ ವರದಿಗಳಲ್ಲಿ ನೀವು ಗಮನಿಸಿರಬಹುದು, ಈ ದಿಲ್ಲಿ ಚಲೋ ಫಾರ್ಮರ್ ಪ್ರೊಟೆಸ್ಟ್ 2.0ಗೋಸ್ಕರ ಬರ್ತಾ ಇದ್ದಾರಲ್ಲ ಈ ಸೋ ಕಾಲ್ಡ್ ರೈತರು, ಇವರು 6 ತಿಂಗಳಿಗೆ ಬೇಕಾಗಿರುವಷ್ಟು ಆಹಾರ ಸಾಮಗ್ರಿ ಇತ್ಯಾದಿಗಳನ್ನು ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಅದರ ಅರ್ಥ ಏನು? ಇಲ್ಲಿ ಉದ್ದೇಶ ಬಹಳ ಸ್ಪಷ್ಟ ಇದೆ. ಇವರಿಗೆ ಬೇಡಿಕೆ ನಾಳೆನೇ ಈಡೇರೋದು ಬೇಕಾಗಿಲ್ಲ,
ಈ ನಾಟಕ ಇದೆಯಲ್ಲ, ಕನಿಷ್ಠ ಎಲೆಕ್ಷನ್ ತನಕ ನಡೆಸಲೇಬೇಕು. ದೇಶದಲ್ಲಿ ಸಿವಿಲ್ ವಾರ್ ಅಂದ್ರೆ ದಂಗೆಯನ್ನು ನಡೆಸೋದಕ್ಕೆ ಇವರು ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ವೀಕ್ಷಕರೇ, ಇಲ್ಲಿಂದ ಮುಂದೆ ನಾನೊಂದಷ್ಟು ಸ್ಫೋಟಕ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಇಲ್ಲಿ ಹೋರಾಟಕ್ಕೆ ಬಂದಿರುವಂತಹ ಜನರಲ್ಲಿ ಅತಿ ದೊಡ್ಡ ಸಂಖ್ಯೆ ರೈತರ ವೇಷದಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಆಪ್ ಪಕ್ಷದವರದ್ದು. ಅವರನ್ನು ಬಿಟ್ರೆ ಇಲ್ಲಿ ತುಂಬಿಕೊಂಡಿರುವಂಥದ್ದು ಖಲಿಸ್ತಾನಿ ಪ್ರತ್ಯೇಕವಾದಿಗಳು ಅಂಡ್ ಅದ್ರ ಜೊತೆಗೆ ಎಡಪಂಥೀಯ ಜಾಬ್ಲೆಸ್ ಹೋರಾಟಗಾರರು. ಹಾಗೆ ಇವರಿಗೆಲ್ಲ ಫಂಡಿಂಗ್ ಆಗ್ತಾ ಇರುವಂಥದ್ದು ನೇರವಾಗಿ ಜಾರ್ಜ್ ಸೋರೋಸ್ ಅಂಡ್ ಚೈನಾ ಮೂಲಗಳಿಂದ. ಇವರ ಟೂಲ್ ಕಿಟ್ ಅನ್ನುವಂಥದ್ದು ಎಷ್ಟು ಆಬ್ವಿಯಸ್ ಆಗಿ ಕಣ್ಣಿಗೆ ರಾಚುತ್ತೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆನ ಕೊಡ್ತೀನಿ ನಾನು ನಿಮಗೆ. ಪುಲ್ವಾಮಾ ದಾಳಿ ಆಗಿದ್ದ ಡೇಟ್ ನೆನಪಿದ್ಯಾ? ಚುನಾವಣೆಗೆ ಕೆಲವು ತಿಂಗಳಿದ್ದಾಗ ಆ ದಾಳಿ ನಡೆಯುತ್ತೆ. ಎಸ್, 2019 ಇದೇ ಫೆಬ್ರವರಿಯಲ್ಲಿ. ಈಗ ಮತ್ತೆ ದೇಶದ ಎದುರು ಚುನಾವಣೆ ಬಂದು ನಿಂತಿದೆ. ಕಾಂಗ್ರೆಸ್ನ ಟೂಲ್ ಕಿಟ್ ಆಬ್ವಿಯಸ್ಲಿ ಓಪನ್ ಆಗಿಬಿಟ್ಟಿದೆ. ಇದೇ ಫೆಬ್ರವರಿಯಲ್ಲಿ ರೈತರ ಕದನ ಶುರು ಆಗಿಬಿಟ್ಟಿದೆ. ವೀಕ್ಷಕರೇ, ಇಷ್ಟಕ್ಕೆ ಇವರ ಹೋರಾಟಕ್ಕೆ ಗಟ್ಟಿಯಾದಂತಹ ಕಾರಣನೇ ಇಲ್ಲ. ರೈತರ ವೇಷದಲ್ಲಿರುವಂತಹ ಖಲಿಸ್ತಾನಿಗಳ ಅತಿ ದೊಡ್ಡ ಬೇಡಿಕೆ ಏನು ಗೊತ್ತಾ? ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಒಂದು ಕಾಯ್ದೆಯನ್ನ ಮಾಡಬೇಕಂತೆ. ಅದಕ್ಕೆ ಒಂದು ಲೀಗಲ್ ಗ್ಯಾರಂಟಿಯನ್ನು ನೀಡಬೇಕಂತೆ. ಪ್ರತಿ ಬೆಳೆಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಗದಿ ಮಾಡಬೇಕಂತೆ. ಅದು ಹೇಗೆ ಸಾಧ್ಯ? ಈಗಾಗಲೇ ಮೋದಿಜಿ ಸರ್ಕಾರ 24 ಮುಖ್ಯ ಬೆಳೆಗಳನ್ನ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ತಂದಾಗಿದೆ. ಇನ್ಫ್ಯಾಕ್ಟ್ ತಂದು 4 ವರ್ಷಗಳೇ ಆಗಿದೆ. ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ ಈ ಬೆಂಬಲ ಬೆಲೆಗೋಸ್ಕರನೇ ಇಟ್ಟಿದೆ ಸರ್ಕಾರ. ಆದರೂ ಬೆಂಬಲ ಬೆಲೆಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಸೋ ಕಾಲ್ಡ್ ರೈತರು. ಇದಕ್ಕಿಂತ ಹೆಚ್ಚು ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಅಲ್ಲ, ಆ ದೇವರೇ ಬಂದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇದು ರೈತರಿಗೂ ಗೊತ್ತು ಆ್ಯಂಡ್ ಕಾಂಗ್ರೆಸ್ಗೂ ಗೊತ್ತು. ಆದರೆ ಇವರ ಉದ್ದೇಶ ಏನು? ಸರ್ಕಾರವನ್ನು ಕೆಡವೋದು, ಎಲೆಕ್ಷನ್ ಗೆಲ್ಲೋದು ಅಲ್ವಾ? ಸೊ ಹೋರಾಟ ನಿಲ್ಲೋದಿಲ್ಲ. ರೈತರು ಬೆಳೆಯುವಂಥ ಎಲ್ಲಾ ಬೆಳೆಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋದು ಯಾಕೆ ಸಾಧ್ಯ ಇಲ್ಲ ಅಂತ ನೀವು ಕೇಳಬಹುದು. ಈ ಥರ ಕಾಯ್ದೆಯನ್ನು ಮಾಡಿ ಬೆಂಬಲ ಬೆಲೆ ನಿಗದಿ ಮಾಡೋದ್ರಿಂದ ಸರ್ಕಾರ ಅನುಭವಿಸುವಂಥ ಆರ್ಥಿಕ ಹೊರೆ ಎಷ್ಟು ಗೊತ್ತಾ? 10 ಲಕ್ಷ ಕೋಟಿ ಪರ್ ಇಯರ್. ಎಷ್ಟು? ವರ್ಷಕ್ಕೆ 10 ಲಕ್ಷ ಕೋಟಿ. ಅಂದ್ರೆ ದೇಶದ ಮೂಲ ಸೌಕರ್ಯ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರುವಂತಹ ಬಜೆಟ್ನಷ್ಟು ಹಣ, ಆ ಹಣವನ್ನ ರೈತರ ಬೆಂಬಲ ಬೆಲೆ ಕೊಡೋದಕ್ಕೆ ಇಡಬೇಕಾಗತ್ತೆ. ಕಳೆದ 7 ವರ್ಷಗಳಲ್ಲಿ ಮೋದಿಜಿ ಸರ್ಕಾರ ಮೂಲ ಸೌಕರ್ಯ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಿರುವಂತಹ ಹಣ ಎಷ್ಟು ಗೊತ್ತಾ? ಸುಮಾರು 67 ಲಕ್ಷ ಕೋಟಿ. ಈಗ ರೈತರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಅಂತ ನಿಂತರೆ ಸರ್ಕಾರ ಮುಂದಿನ 7 ವರ್ಷಕ್ಕೆ ಮಿನಿಮಮ್ ಅಂದ್ರೂ 70 ಲಕ್ಷ ಕೋಟಿ ಮೀಸಲು ಇಡಬೇಕಾಗತ್ತೆ. ಎಲ್ಲಿಂದ ಬರುತ್ತೆ ಹಣ? ಮೂಲ ಸೌಕರ್ಯ ಅಭಿವೃದ್ಧಿ ಮಾಡೋದ್ರಿಂದ ಹಣ ಹುಟ್ಟುತ್ತೆ. ದೇಶದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗತ್ವೆ, ಅಸೆಟ್ಗಳು ನಿರ್ಮಾಣ ಆಗತ್ವೆ, ಎಕಾನಮಿಯ ಗ್ರಾಫ್ ಮೇಲ್ಗೇರುತ್ತೆ. ಆದರೆ ರೈತರಿಗೆ ಇರೋ ಬರೋ ಬೆಳೆಗೆಲ್ಲ ಮಿನಿಮಮ್ ಪ್ರೈಸ್ ಗ್ಯಾರಂಟಿಯನ್ನು ಕೊಟ್ಟು ಬಿಟ್ರೆ ನಮ್ಮ ದೇಶದ ಎಕಾನಮಿಯ ಗತಿ ಏನು? ಇದು ರೈತರನ್ನ ದುಡಿಮೆಗೆ ಹಚ್ಚೋ ಬದಲು ಇನ್ನಷ್ಟು ನಿಷ್ಕ್ರಿಯ ಮಾಡೋದಿಲ್ವಾ? 70 ಲಕ್ಷ ಕೋಟಿ ಬೆಂಬಲ ಬೆಲೆಯನ್ನು ಕೊಟ್ಟು ಬೆಳೆಗಳನ್ನು ಬೆಳೆಸಿದ್ರು ಕೂಡ ಅದಕ್ಕೆ ಒಂದು ಮಾರ್ಕೆಟ್ ಅಂತ ಬೇಡವಾ? ಯಾರು ಕೊಂಡ್ಕೋತಾರೆ?
ಅನಗತ್ಯವಾಗಿರುವಂತಹ ಬೆಳೆಗಳನ್ನು ಬೆಳೆದ್ರೆ? ಒಟ್ಟು ಜನರ ತೆರಿಗೆ ಹಣವಾಗಿರುವಂತಹ ಈ 70 ಲಕ್ಷ ಕೋಟಿ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗತ್ತೆ ಅಷ್ಟೆ. ಇನ್ನು ವರ್ಷಕ್ಕೆ 10 ಲಕ್ಷ ಕೋಟಿ ಕೊಡೋದಾದ್ರೂ ಎಲ್ಲಿಂದ ತಂದು ಕೊಡೋದು ಹೇಳಿ? ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಇಟ್ಟಿರುವಂತಹ ಹಣವನ್ನೇ ಕೊಡಬೇಕಾಗತ್ತೆ. ಕೊಡೋದಾ? ಅದು ಸರಿನಾ? ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಂದ ಆಗಿರುವಂತಹ ಅನಾಹುತ ಏನನ್ನುವಂಥದ್ದು ನಿಮ್ಮ ಕಣ್ಣೆದುರಿಗೆ ಇದೆ ಅಲ್ವಾ? ಅಭಿವೃದ್ಧಿ ಕೆಲಸಕ್ಕೋಸ್ಕರ ಇರುವಂತಹ ಹಣವನ್ನ ಗ್ಯಾರಂಟಿಗೆ ಕೊಟ್ಟರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಈಗಿನ ಕರ್ನಾಟಕಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ ನಿಮಗೆ? ಸೊ ಒಂದು ವೇಳೆ ರೈತರ ಬೇಡಿಕೆ ಈಡೇರಿಸಲೇಬೇಕು ಅಂತಂದ್ರೆ ಏನು ಮಾಡಬೇಕಾಗತ್ತೆ? ಸರ್ಕಾರ ತನ್ನ ಆದಾಯವನ್ನ ಹೆಚ್ಚಿಸಬೇಕಾಗತ್ತೆ. ಯಾವ ರೀತಿ ಹೆಚ್ಚಿಸೋದು? ಅದಕ್ಕಿರೋ ದಾರಿ ಯಾವುದು? ತೆರಿಗೆಗಳನ್ನು ಏರಿಸೋದು. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಇವೆಲ್ಲವನ್ನು ಏರಿಸಿ ಮತ್ತೆ ಜನರಿಂದಾನೇ ಕಿತ್ತು ಅದನ್ನು ಕೊಡುವಂತ ಅನಿವಾರ್ಯತೆ. ಇದನ್ನು ಯಾರಾದರೂ ನ್ಯಾಯ ಅಂತ ಹೇಳ್ತಾರಾ? ಕಷ್ಟಪಟ್ಟು 10 ವರ್ಷಗಳಿಂದ ಮೋದಿಜಿ ಸರ್ಕಾರ ಆರ್ಥಿಕತೆಯನ್ನು ಟ್ರ್ಯಾಕಿಗೆ ತಂದು ನಿಲ್ಲಿಸಿದೆ. 5ನೇ ಬಲಿಷ್ಠ ಆರ್ಥಿಕತೆ ಆಗೋದಕ್ಕೆ ಹರಸಾಹಸವನ್ನ ಮಾಡ್ತಾ ಇದೆ. ಈಗ ಇಂತಹ ರಾಜಕೀಯ ಪ್ರೇರಿತ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಹೋಗಿ ದೇಶದ ಆರ್ಥಿಕತೆಯನ್ನ ಮತ್ತೆ ಪಾತಾಳಕ್ಕೆ ಇಳಿಸ್ಬೇಕಾ? ಎಸ್, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಗಳ ಲೆಕ್ಕಾಚಾರ ಇದೇ ಇರುವಂಥದ್ದು. ಒಂದು ವೇಳೆ ಈ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಮೋದಿಜಿ ರೈತ ವಿರೋಧಿ ಅಂತ ಬಿಂಬಿಸಿ ಸೋಲಿಸಬಹುದು. ದೇಶದಲ್ಲಿ ದಂಗೆ ಗಲಭೆಯನ್ನು ಎಬ್ಬಿಸಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಮತ್ತೆ ಮೋದಿಜಿಯನ್ನು ಹೊಣೆ ಮಾಡಬಹುದು. ಅಕಸ್ಮಾತ್ ಮೋದಿಜಿ ಏನಾದರೂ ರೈತರ ಹೋರಾಟಕ್ಕೆ ಮಣಿದು ಬೇಡಿಕೆಗಳಿಗೆ ಅಸ್ತು ಅಂತ ಹೇಳಿಬಿಟ್ರೆ ಎಕಾನಮಿ ಎಕ್ಕುಟ್ಟು ಹೋಗುತ್ತೆ. ಆಗ ಮತ್ತೆ ಮೋದಿಜಿಯನ್ನು ಹೊಣೆ ಮಾಡಬಹುದು. ಇಂತಹ ಚಾಲಾಕಿ ಪ್ಲಾನ್ ಅನ್ನು ಇಟ್ಕೊಂಡು ರೈತರ ವೇಷವನ್ನ ಹಾಕಿಸಿ ದೇಶದ ಮೂಲೆ ಮೂಲೆಯಿಂದ ಜನರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಮೋದಿಜಿ ಸರ್ಕಾರವನ್ನ ಬೀಳಿಸೋದಕ್ಕೆ ಇದು ಇವರ ಕೊನೆಯ ಪ್ರಯತ್ನ ಅಷ್ಟೆ. ಅದಕ್ಕೆ ಇಷ್ಟೊಂದು ಅಬ್ಬರದಿಂದ ಸರಿಯಾಗಿ ಚುನಾವಣೆಗೆ ತಿಂಗಳುಗಳು ಬಾಕಿ ಇರುವಾಗ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದೇ ನಾಟಕವನ್ನ. ಇವರ ಹೋರಾಟವನ್ನ ನಿಜ ಅಂತ ನಂಬುವಷ್ಟು ಮೂರ್ಖರಲ್ಲ ಈ ದೇಶದ ಪ್ರಜೆಗಳು. ಈ ಹೋರಾಟ ಇವರ ನಕಲಿತನವನ್ನ ಇನ್ನಷ್ಟು ಬಯಲು ಮಾಡೋದಂತೂ ಖಂಡಿತ. ಅದನ್ನು ನಾವೆಲ್ಲರೂ ಕೂಡ ಕಾದು ನೋಡೋಣ. ಏನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.